ನಮಸ್ಕಾರ, ಗುಡ್ ಆಫ್ಟರ್ನೂನ್. ಕನ್ನಡ ನಾಡಿಯಲ್ಲಿ ನಾನು ಹರೀಶ್ ನಾಗರಾಜು. ಕನ್ನಡಿಗರು ಮಾತ್ರ ಅಲ್ಲ, ಇಡೀ ದೇಶದ ಜನ ಎಲ್ಲರ ಚಿತ್ತ ಇದೀಗ ಅಯೋಧ್ಯೆಯತ್ತ. ರಾಮನ ಜನ್ಮಭೂಮಿಯಲ್ಲಿ ಬರೀ ರಾಮ ನಾಮದ್ದೇ ಜಪ. ಯಾಕೆಂದ್ರೆ ಭೂಮಿ ಪೂಜೆ ವೈಭವ ಶುರುವಾಗ್ತಿದೆ. ರಾಮ ಭಕ್ತರು ಸಂಭ್ರಮ ಪಡ್ತಿದ್ದಾರೆ. ಶತಮಾನಗಳ ಕುತೂಹಲ ಬಂದೇ ಬಿಡ್ತು ನೋಡಿ ಆ ಗಳಿಗೆ. ಈ ಹೊತ್ತಿನ ಸ್ಪೆಷಲ್ ಜೈ ಶ್ರೀರಾಮ್. ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ನ್ಯೂಸ್ 18 ಒಂದು ಬಿಗ್ ಕವರೇಜ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವು ಜೈ ಶ್ರೀರಾಮ್ ಮೂಲಕ. ನಾಳೆ ಇಷ್ಟೊತ್ತಿಗೆ ಎಲ್ಲ ಶಂಕುಸ್ಥಾಪನೆಯೂ ನೆರವೇರ್ಬಿಡುತ್ತೆ. ಅಂದ್ರೆ ಕೌಂಟ್ ಡೌನ್ ಶುರುವಾಯಿತು ಅಂತ. ರಾಮ ಮಂದಿರದಕ್ಕೆ ಕೌಂಟ್ ಡೌನ್. ಆ ಸಂಭ್ರಮಕ್ಕೆ ಇರೋದು ಒಂದೇ ದಿನ ಮಾತ್ರ ಬಾಕಿ. ನಾಳೆ ಭೂಮಿ ಪೂಜೆಗಾಗಿ ಎಲ್ಲ ತಯಾರಿ ಕೂಡ ಮುಕ್ತಾಯ ಆಗುತ್ತೆ. ಭೂಮಿ ಪೂಜೆ ನೆರವೇರಿಸ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಬ್ರೇಕಿಂಗ್ ನ್ಯೂಸ್. ಆಕ್ಚುಲಿ ಒಂದ್ ದಿನಾನೂ ಇಲ್ಲ ಹಂಗೆ ನೋಡಕ್ ಹೋದ್ರೆ, ಬಿಕಾಸ್ ನಾಳೆ ಮಧ್ಯಾಹ್ನ 12:15 ಮುಹೂರ್ತ ಅದು. ಸೊ ಹಾಗಾಗಿ ಕೌಂಟ್ ಡೌನ್ ಶುರುವಾಯಿತು. ಅಯೋಧ್ಯೆಯಲ್ಲಿ ಮುಗಿಲು ಮುಟ್ಟಿದೆ ಜಯಘೋಷ. ರಾಮ ನಾಮ ಜಪದಲ್ಲಿ ಇಡೀ ಭಕ್ತ ಸಾಗರ, ಭಕ್ತಗಣ ಮುಳುಗೋಗಿದ್ದಾರೆ. ಅಯೋಧ್ಯೆಯತ್ತ ವಿಶೇಷ ಆಹ್ವಾನಿತರ ಈಗಾಗಲೇ ಹೋಗ್ತಿದ್ದಾರೆ. ಕೆಲವರು ಹೋಗಿ ತಲುಪುವ ಆಗೋಗಿದೆ. ಕರ್ನಾಟಕದಿಂದಲೂ ಕೂಡ ಅಫ್ಕೋರ್ಸ್ 8 ಜನ ಗಣ್ಯರಿಗೆ ಈಗಾಗಲೇ ಆಹ್ವಾನ ಸಿಕ್ಕಿದೆ. ಅವರೆಲ್ಲರೂ ಕೂಡ ಇದೀಗ ಅಯೋಧ್ಯೆಯತ್ತ ತೆರಳುತ್ತಾ ಇರುತ್ತಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗಿದೆ. ನೋಡ್ತಿರುವ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಎಲ್ಲರ ಚಿತ್ತ ಅಯೋಧ್ಯೆಯತ್ತ. ಅಲ್ಲಿನ ಒಂದಷ್ಟು ದೃಶ್ಯಾವಳಿಗಳನ್ನು ಹಿಡಿದಿಟ್ಟುಕೊಡುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಕಳೆದ ಒಂದು ವಾರದಿಂದ ಫಸ್ಟ್ ಟೈಮ್ ನ್ಯೂಸ್ 18 ಮೂಲಕ ಶುರು ಮಾಡೋದು. ಬಿಕಾಸ್ ಎಲ್ಲ ರಾಜ್ಯದಲ್ಲೂ ಕೂಡ ನೆಟ್ವರ್ಕ್ 18 ಗ್ರೂಪ್ ಕೆಲಸ ಮಾಡ್ತಾ ಇದೆ. ಹಾಗಾಗಿ ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಈಗ ನೋಡ್ತಿರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಎಲ್ಲಿ ನೋಡಿದ್ರು ಕೂಡ ಅಲ್ಲಿ ಜಪ ತಪ ಪೂಜೆ ಪುನಸ್ಕಾರ ಎಲ್ಲ ನಿರಂತರವಾಗಿ ನಡೀತಾ ಇದೆ. ಇದು ಉತ್ತರ ಪ್ರದೇಶದ ಅಯೋಧ್ಯೆ. ಈಗಾಗಲೇ ನಿನ್ನೆ ಎಲ್ಲ ಕೂಡ ಅಲ್ಲಿನ ಎಲ್ಲ ಬೆಳವಣಿಗೆಗಳ ಬಗ್ಗೆ, ಅರೇಂಜ್ಮೆಂಟ್ಸ್ಗಳ ಬಗ್ಗೆ ಮುಖ್ಯಮಂತ್ರಿಗಳಾದಂಥ ಯೋಗಿ ಆದಿತ್ಯನಾಥ್ ಅವರು ಕೂಡ ಹೋಗಿ ಬಂದರು. ಎಲ್ಲ ಅರೇಂಜ್ಮೆಂಟ್ಸ್ ಕೂಡ ನೋಡಿದ್ದಾರೆ. ನಂಬರ್ 1, ಕೋವಿಡ್-19 ಇರುವಂಥ ಈ ಸಂದರ್ಭದಲ್ಲಿ ಹಲವಾರು ಕಟ್ಟುಪಾಡುಗಳಿವೆ, ನಿಯಮಗಳನ್ನು ಅನುಸರಿಸಬೇಕು. ಹಾಗಾಗಿ ಅದೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡೇ ಈ ದೊಡ್ಡ ವೈಭವದ ಸಂಭ್ರಮಕ್ಕೆ ರಾಮ ಮಂದಿರದ ಭೂಮಿ ರೆಡಿಯಾಗಿದೆ. ನಾಳೆ 12:30 ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಲ್ಲಿ ಶಂಕುಸ್ಥಾಪನೆ, ಭೂಮಿ ಪೂಜೆ ಎಲ್ಲವನ್ನು ಕೂಡ ನೆರವೇರಿಸೋರಿದ್ದಾರೆ. ಆ ಕ್ಷಣಕ್ಕೆ ಆನ್ಲೈನ್ ಮೂಲಕ ಇಡೀ 130 ಕೋಟಿ ಭಾರತೀಯರು ಕೂಡ ಸಾಕ್ಷಿಯಾಗ್ತಾರೆ. ನಂಬರ್ 1. ನಂಬರ್ 2, ಈ ಕ್ಷಣ ದೇಶದಾದ್ಯಂತ ಎಲ್ಲ ರಾಜ್ಯಗಳಿಂದ ಆಹ್ವಾನಿತ ಅತಿಥಿಗಳನ್ನು ಕರೆಸಿಕೊಂಡಿದ್ದಾರೆ. ಹಾಗಾಗಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಂದ ಹಿಡಿದು, ರವಿಶಂಕರ್ ಗುರ್ಜಿಯಿಂದ ಹಿಡಿದು, ನಿರ್ಮಲಾನಂದ ಶ್ರೀಗಳಿಂದ ಹಿಡಿದು, ಸುತ್ತೂರು ಮಠದ ಶ್ರೀಗಳಿಂದ ಹಿಡಿದು ಎಲ್ಲರೂ ಕೂಡ ಇಲ್ಲಿನ 8 ಜನ ಅತಿಥಿ ಗಣ್ಯರು ಕೂಡ ಬರಮಾಡಿಕೊಂಡಿದ್ದಾರೆ. ಅವರು ಅಲ್ಲಿ ಹೋಗ್ತಾರೆ. ಅಲ್ಲಿ ಈ ಅದ್ಭುತಗಳಿಗೆ ಅವರು ಕೂಡ ಸಾಕ್ಷಿ ಆಗ್ತಿದ್ದಾರೆ. ಇನ್ನು ಅಲ್ಲಿನ ಒಂದಷ್ಟು ಸಂಭ್ರಮದ ಪೂಜೆ ಪುನಸ್ಕಾರದ ವಿಡಿಯೋಗಳನ್ನ, ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದನ್ನು ನೋಡೋಕ್ಕೆ ಸಾಧ್ಯ ನ್ಯೂಸ್ 18 ಮೂಲಕ ಮಾತ್ರ. ಯಾಕೆಂದರೆ ನ್ಯೂಸ್ 18 ನೆಟ್ವರ್ಕ್ 18 ಗ್ರೂಪ್ ಉತ್ತರ ಪ್ರದೇಶ ಎಲ್ಲ ಭಾಗದಲ್ಲೂ ಕೂಡ ಇರೋದ್ರಿಂದ ಎಲ್ಲ ಕೊಲೀಗ್ಸ್ಗಳಲ್ಲಿಂದ ಲೈವ್ ಅಪ್ಡೇಟ್ಸ್ಗಳನ್ನಂತೂ ನಿರಂತರವಾಗಿ ಕೊಡ್ತಿರ್ತಾರೆ. ನಾಳೆ ಬೆಳಗ್ಗೆಯಿಂದ ನಾನ್ ಸ್ಟಾಪ್ ಬಿಗ್ ಕವರೇಜ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಇದ್ದೇ ಇರುತ್ತೆ. ಅಲ್ಲಿನ ಎಲ್ಲ ಗ್ರೌಂಡ್ ರಿಪೋರ್ಟ್, ಅಲ್ಲಿನ ಎಲ್ಲ ಸಿದ್ಧತೆಗಳಿಂದ ಹಿಡಿದು, ಜನಸಾಮಾನ್ಯರ ಅನಿಸಿಕೆಗಳಿಂದ ಹಿಡಿದು, ಅಲ್ಲಿನ ಗಣ್ಯರಿಂದ ಹಿಡಿದು ಎಲ್ಲವನ್ನು ಕೂಡ ನಿಮಗೆ ಅಪ್ಡೇಟ್ ಮಾಡೋರಿದ್ದೀವಿ. ಒಂದು ಕ್ಷಣ ಕಣ್ಮುಚ್ಕೊಂಡು ಅನಲೈಸ್ ಮಾಡಿದಾಗ ಅಬ್ಬಾ ಎಷ್ಟು ದೊಡ್ಡ ಇತಿಹಾಸ ಇರುವಂಥ ಈ ಹೋರಾಟ, ಒಂದು ಜಯ ಸಿಕ್ತು. ಅದಾದ ನಂತರದಲ್ಲಿ ಈಗ ಆ ಘಳಿಗೆಯನ್ನು ಎದುರು ನೋಡೋಕೆ ಎಲ್ಲರೂ ಕೂಡ ಕಾಯ್ತಾ ಇದ್ವಿ. ನಮ್ಮ ಜೊತೆ ಇವತ್ತಿನ ಈ ಸ್ಪೆಷಲ್ ಪ್ರೋಗ್ರಾಮ್ ಅಲ್ಲಿ 3 ಜನ ಅತಿಥಿ ಗಣ್ಯರು ಜಾಯಿನ್ ಆಗ್ತಿದ್ದಾರೆ. ಲೆಟ್ ಮಿ ವೆಲ್ಕಮ್. 3 ಜನರ ವೆಲ್ಕಮ್ ಮಾಡ್ಕೋತಿದ್ದೀನಿ ನಾನು. ಮೊದಲಿಗೆ ಪ್ರಸಿದ್ಧ ಜ್ಯೋತಿಷಿಗಳಾದಂಥ ವಿದ್ವಾನ್ ಕಬ್ಯಾಡಿ ಜಯರಾಮ್ ಅವರು ನಮ್ಮ ಜೊತೆ ಇದ್ದಾರೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬರ್ತೀನಿ ಗುರುಗಳೇ ನಿಮ್ಮ ಹತ್ರ ನಾನು. ಇನ್ನು ಹೋರಾಟ ಅಂದ ತಕ್ಷಣ ನಾವು ನೆನಪು ಮಾಡಿಕೊಳ್ಳುವಂಥ ಒಬ್ಬ ವ್ಯಕ್ತಿ ಈ ಕ್ಷಣ ನಮ್ಮ ಜೊತೆ ಜಾಯಿನ್ ಆಗ್ತಿದ್ದಾರೆ. ಶ್ರೀರಾಮ ಸೇನೆಯ ಸಂಸ್ಥಾಪಕರಾದಂಥ ಶ್ರೀ ಪ್ರಮೋದ್ ಮುತಾಲಿಕ್ ಅವರು. ಮುತಾಲಿಕ್ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ನಮಸ್ಕಾರ. ಬಹಳ ಮುಖ್ಯವಾಗಿ ಮಗದೊಬ್ಬ ಸ್ಪೆಷಲ್ ಅತಿಥಿ ನಮ್ಮ ಕಾರ್ಯಕ್ರಮಕ್ಕೆ. ಅವರ ಮಾತು ಕೇಳೋಕೆ ನಾನು ಕೂಡ ತುಂಬಾ
ತುಡಿತದಿಂದ ಕಾಯ್ತಾ ಇದ್ದೀನಿ. ಪ್ರಸಿದ್ಧ ವಿದ್ವಾಂಸರು ನಾಳೆ ಏನ್ ನಡೆಯುತ್ತೆ 5ನೇ ತಾರೀಕು ಆ ಶುಭ ಮುಹೂರ್ತ ಅಂತ ಏನ್ ಕರೆದಿದ್ವಿ, ಆ ಮುಹೂರ್ತವನ್ನ ಕೊಟ್ಟಂತಹ ವಿದ್ವಾಂಸರವರು ಶ್ರೀ ವಿದ್ವಾನ್ NR ವಿಜಯೇಂದ್ರ ಶರ್ಮಾ ಅವರು. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವಿಜೇಂದ್ರ ಗುರುಗಳೇ, ನಾಳಿನ ಆ ಮುಹೂರ್ತ, ಆ ಘಳಿಗೆಯನ್ನ ಕಣ್ಣುಗಳಲ್ಲಿ ತುಂಬಿಕೊಳ್ಳೋದಕ್ಕೆ ಇಡೀ ಜಗತ್ತು, ಇಡೀ ದೇಶ ಕಾಯ್ತಾ ಇದೆ. ಮೊದಲ ಮಾತು ನಿಮ್ಮಿಂದನೇ ಶುರು ಮಾಡ್ತೀನಿ, ಯಾಕೆಂದ್ರೆ ನೀವೇ ಆ ಶುಭ ಮುಹೂರ್ತವನ್ನು ಕೊಟ್ಟವರು. ಹೇಗೆ ಅನಿಸ್ತದೆ? ನಾನು ನಿಮಿತ್ತ ಮಾತ್ರ. ನನಗೆ ಸಹಕಾರ ಮಾಡಿದಂತಹ ನಮ್ಮ ದೇಶದಲ್ಲಿರ್ತಕ್ಕಂತಹ ಮಹಾಮಹಿಮ ವೃದ್ಧರಾಗಿದ್ದಾರೆ, ಜ್ಞಾನವೃದ್ಧರು, ವಯೋವೃದ್ಧರಾದಂತಹ ಪೂಜ್ಯರಾದಂತಹ ಕೃಷ್ಣಾಚಾರ್ಯ ಪಾಚ್ಚಾಪುರ್, 14 ಭಾಷೆಗಳನ್ನ ಬಲ್ಲವರು ನನ್ನ ಗುರುಗಳು, ಇದಕ್ಕೆಲ್ಲ ಮಾಡಿದ್ದಾರೆ. ಮತ್ತೆ ಎಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲರೂ ನನಗೆ ಸಹಕಾರ ಮಾಡಿದ್ದಾರೆ. ನನ್ನ ಈ ಮುಹೂರ್ತವನ್ನ ನಿಗದಿ ಮಾಡಿದ್ದಾರೆ ಆ ಟ್ರಸ್ಟ್ನವರಿಗೆ ಮತ್ತೆ ಪ್ರಧಾನಿಯವರಿಗೆ ಎಲ್ಲರಿಗೂ. ಗುರುಗಳೇ, ದೊಡ್ಡ ಮಾತು, ನೀವು ನಿಮಿತ್ತ ಮಾತ್ರ ಅಂತ ಹೇಳಿದ್ರಿ ಅಷ್ಟೇ, ಆದ್ರೆ ಭಗವಂತ ನಿಮ್ ಕಡೆಗೆ ತಿರುಗಿಸಿದ್ದಾನೆ. ನೀವೇ ಒಳ್ಳೆ ಮುಹೂರ್ತ ಕೊಡಬೇಕು ಅಂತಲ್ವೇ? ಅದೇ ಭೂಮಾತೆ ಮತ್ತೆ ನಮ್ಮ ಮೇಲೆ ಇರತಕ್ಕಂತಹ ನಮ್ಮ ಅಮ್ಮ ಅವಳು ನನ್ನನ್ನ ಇಂಥ ಮನುಷ್ಯನ ಜಗತ್ತಿನಲ್ಲಿಯೇ ಮತ್ತೆ ನನಗೆ ಒಂದು ಕೀರ್ತಿ ಬರುವಾಗಿ ಮಾಡಿದ್ದಾಳೆ. ಆ ಅಮ್ಮನಿಗೆ ನಾನು ಎಷ್ಟು ಇದೆಲ್ಲ ಮ್ಯಾಟರ್ ಅಂತ ಹೇಳ್ತಾರೆ. ಜಡವಲ್ಲ ಭೂಮಾತೆ, ಜಡವಲ್ಲ ನದಿಗಳು, ಜಡವಲ್ಲ. ಅಣೋರಣೀಯಾನ್ ಮಹತೋಮಯ್ಯಾನ್, ನನ್ನನ್ನೇ ಯಾಕೆ ಆರಿಸಿದ್ದಾರೆ ಅನ್ನೋದು ಅದು ಭೂಮಿ ತಾಯಿಯ ಕೃಪೆ. ಜಗತ್ತಿಗೇನೆ, ಭೂಮಿ ಜಗತ್ತಿಗೆಲ್ಲ ಎಲ್ಲಾ ಬ್ರಹ್ಮಾಂಡಕ್ಕೆ ಅವಳು ನಮ್ಮ ಮಾತೆಯಾಗಿದ್ದಾಳೆ. ನಾನು ಅಮ್ಮನ ಮತ್ತೆ ಆರಾಧಕ, ದೇವಿ ಆರಾಧಕ. ಅವಳು ಇಷ್ಟು ಮತ್ತೆ ಇದು ಮಾಡಿದ್ದನ್ನ ನಾನು ಭಾವನಾಂಶನಾಗಿ ನಿಮಗೆ ಹೇಳ್ತಾ ಇದ್ದೀನಿ, ಅನ್ಯಥಾ ಭಾವಿಸಬಾರದು. ಈ ಕಾಲದಲ್ಲಿ ಕರುಣಾರಸವು ಕೂಡ ತುಂಬಾ ಮಹತ್ವದ್ದಾಗಿದೆ. ನಾನು ಮತ್ತೆ ಕುಲಪತಿಯಾಗಿದ್ದೇನೆ. ರಾಜದಂಡ, ನ್ಯಾಯದಂಡ, ಗುರುದಂಡ ಅಂತ ರಾಜ ಪ್ರತ್ಯಕ್ಷ ದೇವತಾ, ನಮ್ಮೆಲ್ಲ ಮೈಸೂರು ಮಹಾರಾಜರೆಲ್ಲ ಪ್ರತ್ಯಕ್ಷ ದೇವತೆಗೆ ಎಲ್ಲ ನಮಸ್ಕಾರ ಮಾಡಬೇಕು. ನ್ಯಾಯದಂಡ, ಗುರುದಂಡ, ನಾವು 3 ಜನ ಏನಿದೆ ಅಂದ್ರೆ ಯಾವ ಪರಿಸ್ಥಿತಿಯಲ್ಲೂ ಕೂಡ ಕಣ್ಣೀರನ್ನು ತರೋ ಹಾಗಿಲ್ಲ. ನನ್ನ ಗುರುಗಳ ಆದೇಶದಂತೆ ಕುಲಪತಿಯಪ್ಪ ಭಾವನಾಶೀಲ ಆಗಬೇಡ, ಸೆನ್ಸಿಟಿವ್ ಆಗಬೇಡ, ಎಕ್ಸೆಂಟಿಕ್ ಆಗಬೇಡ, ಬಹಳ ಮತ್ತೆ ತಾಳ್ಮೆಯಿಂದ ಸರಿಯಾಗಿ ತೂಗಿ ಮತ್ತೆ ಅದನ್ನು ಹೇಳಬೇಕು ಅಂತ. ಈ ಸಂದರ್ಭದಲ್ಲಿ ಭೂಮಾತೆ ನನಗೆ ಮಾಡಿದಂತಹ ಮತ್ತೆ ಕೃಪೆ, ಜಗತ್ತಿನಲ್ಲಿಯೇ ಮತ್ತೆ ನನ್ನ ಕೀರ್ತಿಯನ್ನ ತರ್ತಕ್ಕಂತಹ ಮಾತೆ, ನಿಮ್ಮೆಲ್ಲರಿಗೂ ಜಗತ್ತಿಗೆ ಕಲ್ಯಾಣ ಉಂಟು ಮಾಡ್ತಕ್ಕಂಥವಳು. ಈಗ ನಮ್ಮ ದೇಶದಲ್ಲಿ ಜಗತ್ತಿನಲ್ಲಿ ಎಷ್ಟೊಂದೇ ನಡೆದಿದೆ. 2 ವರ್ಷದ ಕೂಸಿನ ಮೇಲೆ, ಹೆಣ್ಣು ಕೂಸಿನ ಮೇಲೆ ಅವಳು ಸಾಕ್ಷಾತ್ ಮತ್ತೆ ದೇವಿ ಸ್ವರೂಪ. ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ವದೇವತಾ ಎಂಬುದಾಗಿ ಮನು ಮಹಾರಾಜ ಫೌಂಡರ್ ಆಫ್ ಲಾ ಹೇಳ್ತಾರೆ. ಅಂತಹ ದೇಶದಲ್ಲಿ ಕೊಲೆ, ಸುಲಿಗೆ ಮೊದಲು ನೋಡ್ತಾ ಇರ್ಲಿಲ್ಲ. 2 ವರ್ಷದ ಹೆಣ್ಣು ಮಗಳು 4 ವರ್ಷದ ಮತ್ತೆ ಹೆಣ್ಣು ಕೂಸಿನ ಮೇಲೆ ಮತ್ತೆ ರೇಪ್ ಮಾಡ್ತಾರೆ ಅಂದ್ರೆ ಅಂತಹ ಅವರು ರಾಕ್ಷಸರಿದ್ದಾರೆ. ಅವರಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂತಹ ಮತ್ತೆ ಭಗವಂತನ ಶಿಕ್ಷೆ ಕೊಡಬೇಕು. ಆದ್ರೆ ಸಸ್ತೇರೋ ದಂಡಮರತಿ ದೇರೈ ಅಂಧೇರ್ ನಹಿ, ಹಾಗೆ ಅಂತ ಈ ಮುಹೂರ್ತದ ಬಗ್ಗೆ ನೀವು ಕೇಳ್ತಾ ಇದ್ದೀರಾ. ಇದು ಸ್ವಲ್ಪ ವಿಷಯಾಂತರವನ್ನು ಮಾಡ್ತಾ ಇಲ್ಲ. ಮನುಷ್ಯ ಭಾವನಾಶೀಲನಾಗಿರಬೇಕು, ಕೃತಜ್ಞನಾಗಿರಬೇಕು. ಇವತ್ತು ಈ ಸಂದರ್ಭದಲ್ಲಿ ಚರ್ಚೆ ನಡೀತಾ ಇದೆ, ಅಪಸ್ಸರಗಳು ಬರ್ತಾ ಇದೆ. ಆಮೇಲೆ ಬರ್ತೀನಿ ಗುರುಗಳೇ, ಆಮೇಲೆ ಮಾತಾಡೋಣ ಅದೆಲ್ಲವನ್ನು ಕೂಡ, ಅದರ ಸಾಧ್ಯತೆಗಳ ಬಗ್ಗೆ. ಮೀನ್ವೈಲ್ ಮೊದಲ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ ನಾನು. ಶ್ರೀರಾಮ ಸೇನೆ ಸಂಸ್ಥಾಪಕರಂತ ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ರಾಮ ಜನ್ಮ ಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಿದೆ ಅಂದ ತಕ್ಷಣ ಕಣ್ಣಿಗೆ ಬರೋದೆ ಆ ಶತಮಾನಗಳ ಕನಸು ಮತ್ತು ದಶಕಗಳ ಕಾಲ ನಡೆದಂಥ ದೊಡ್ಡ ಹೋರಾಟ. ಇವತ್ತೊಂದು ಸಾರ್ಥಕ ಭಾವ ಅಲ್ವಾ ಸರ್? ಅದಕ್ಕೊಂದು ಜಯ ಸಿಕ್ತು, ನಿಜ ಅರ್ಥದಲ್ಲಿ ಕಣ್ಣೆದುರು ಕಾಣುತ್ತೆ ಈಗ ಅಂತ. ನಿಜವಾಗಿಯೂ ನಾಳಿನ ಕ್ಷಣವನ್ನ ನಾವು 130 ಕೋಟಿ ಜನ ಕಾಯ್ತಾ ಇದ್ದೀವಿ, ಸಾಕ್ಷಿ ಆಗ್ತಾ ಇದ್ದೀವಿ. ಇದೊಂದು ಸೌಭಾಗ್ಯದ ದಿನ ಅಂತ ಹೇಳ್ಬೋದು. ನಾನು ಈಗ ಮಾತನಾಡಿದಂಥ ಪೂಜ್ಯ ಗುರುಗಳಾದಂಥ ವಿಜೇಂದ್ರ ಶರ್ಮಾ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಕಾರಣ, ಕರ್ನಾಟಕದಿಂದ ಒಬ್ಬ ಜ್ಞಾನಿಗಳು ಒಂದು ಮುಹೂರ್ತವನ್ನು ಕೊಟ್ಟದ್ದು ಅಲ್ಲಿ ಸ್ವೀಕಾರ ಆಯಿತು. ಸೊ ಆ ಮುಹೂರ್ತದಲ್ಲಿ ಕರ್ನಾಟಕವನ್ನ ಒಂದು ಭಾವನಾತ್ಮಕವಾಗಿ ಒಂದು ಜೋಡಣೆ ಆಯಿತು. ಇದರ ಜೊತೆಗೆ ಹನುಮನ ಜನ್ಮಸ್ಥಾನವಾದಂಥ ಅಂಜನಾದ್ರಿ ಪರ್ವತದಿಂದನೂ ಕೂಡ ನಾವು ಒಂದು ಶಿಲೆಯನ್ನ ಈಗ ಅಯೋಧ್ಯ ತಲುಪಿದೆ. ಪೂಜ್ಯರಾದಂತಹ ನಿರ್ಮಲಾನಂದ ಸ್ವಾಮೀಜಿ ಅವರು ಈಗ ಅಲ್ಲಿ ತಗೊಂಡು ಹೋಗಿದ್ದಾರೆ. ಸೊ ಇಬ್ರು ಅಂದ್ರೆ ಇಲ್ಲಿ ಮುಹೂರ್ತದ ಸಂಬಂಧಪಟ್ಟಾಗೆ ಕರ್ನಾಟಕವನ್ನು ಜೋಡಿಸಿದಂಗಾಯ್ತು. ಮತ್ತು ಅಂಜನಾದ್ರಿ ಪರ್ವತ, ಹಂಪಿ
ಇದು ಕೂಡ ಕರ್ನಾಟಕದ್ದು ಅಲ್ಲಿಯ ಹನುಮನ ಜನ್ಮಸ್ಥಾನದಿಂದ ರಾಮನ ಜನ್ಮಸ್ಥಾನದವರೆಗೆ ಅಂತನ್ನುವಂತಹ ಒಂದು ಭಾವನಾತ್ಮಕವಾದ ಸಂಬಂಧ, ಭಕ್ತಿಯ ಭಾವನೆಯಿಂದ ಜೋಡಣೆ ಆದಂತಹ ಕರ್ನಾಟಕವು ಕೂಡ ಹೆಮ್ಮೆಯಿಂದ ಎಲ್ಲರೂ ನಾವು ಆನಂದ ಪಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಿಜವಾಗಿಯೂ ಅಂದರೆ 100ಕ್ಕೆ 100 ಇಡೀ ಜಗತ್ತೇ ಕಾಯ್ತಾ ಇರುವಂತಹ ಕ್ಷಣ. ಅದೇ ಹಬ್ಬ, ನಾಳಿನ ದಿನಾನೇ ಹಬ್ಬ, ನಾಳಿನ ದಿನಾನೇ ರಾಮನವಮಿ, ನಾಳಿನ ದಿನಾನೇ ಅತ್ಯಂತ ಆನಂದದ ಸುಕ್ಷಣ ಸುದಿನ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಬಹುದು. ಇಲ್ಲ, ಕರೆಕ್ಟ್, ಸತ್ಯವಾದ ಮಾತಾದ್ರು, ಚೆನ್ನಾಗಿ ಹೇಳಿದ್ರಿ. ನಾಳೆನೇ ರಾಮನವಮಿ, ನಾಳೆನೇ ಆ ಹಬ್ಬ ಅಂತ. ವಿದ್ವಾನ್ ಕಬ್ಯಾಡಿ ಜಯರಾಮ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ಪ್ರಸಿದ್ಧ ಜ್ಯೋತಿಷಿಗಳು. ಶುಭ ಮುಹೂರ್ತ, ಶುಭ ಸಂದರ್ಭದಲ್ಲಿ ನಾಳೆ ಆ ಕ್ಷಣಗಳನ್ನು ನೋಡೋಕ್ಕೆ ನಾವು ಕಾಯ್ತಾ ಇದ್ದೀವಿ. ಗುರುಗಳೇ, ನಿಮ್ಮ ಮೊದಲ ಮಾತು ನಾಳಿನ ದಿನದ ಬಗ್ಗೆ ಕಬ್ಯಾಡಿ ಜಯರಾಮ್ ಗುರುಗಳೇ. ಮರ್ಯಾದಾ ಪುರುಷೋತ್ತಮರಾದಂತಹ ನಮ್ಮೆಲ್ಲರ ಆರಾಧ್ಯ ದೇವರಾದಂತಹ 130 ಕೋಟಿ ಭಾರತೀಯರದಾದಂತಹ ಉಪಾಸ್ಯ ದೇವರಾದಂತಹ ತನ್ನದಂಥ ಜೀವನದ ಆದರ್ಶ ಗುಣಗಳಿದ್ದ ಮನುಷ್ಯನೊಬ್ಬ ಹೇಗಿರಬೇಕು ಅನ್ನುವುದನ್ನು ತನ್ನದಂಥ ಜೀವನದ ಚಟುವಟಿಕೆಯ ಮುಖಾಂತರ ಪ್ರಪಂಚಕ್ಕೆ ತೋರಿಸುವುದರ ಮುಖಾಂತರ ರಾಮರಾಜ್ಯ ಅನ್ನುವಂತಹ ಒಂದು ಕಲ್ಪನಾ ನಿಷ್ಕಲ್ಮಶವಾದಂತಹ ಅತ್ಯಂತ ಪರಿಪೂರ್ಣವಾದಂತಹ ನಿರ್ದುಷ್ಟವಾದಂತಹ ದುಃಖರಹಿತವಾದಂತಹ ಸಂಭ್ರಮದ ಮಹಾಸ್ವರ್ಣಯುಗದಂತಹ ಒಂದು ಆಡಳಿತದ ಮುಖಾಂತರ 11,000 ವರ್ಷಗಳ ಕಾಲ ಈ ಭಾರತ ವರ್ಷವನ್ನು ಆಳಿ ಈ ಭಾರತ ವರ್ಷಕ್ಕೆ ಒಂದು ಮಾದರಿಯದಾದಂಥ ಪ್ರಾಪಂಚಿಕ ಮುಖವನ್ನು ಕೊಟ್ಟಂತಹ ನಮ್ಮೆಲ್ಲರ ಆರಾಧ್ಯ ದೇವ ಶ್ರೀರಾಮಚಂದ್ರ ದೇವರದ್ದಾದಂತಹ ಆಲಯ ಇಷ್ಟು ತಡ ಆಯಿತು ಅನ್ನೋದು ಬಹಳ ದುಃಖ ನಮಗೆ. ಯಾವನೋ ಒಬ್ಬ ದುಷ್ಟ ಅನ್ಯಕೋಮಿನವ ಅಲ್ಲಿಯದಂತ ರಾಮ ಮಂದಿರವನ್ನು ಮೂಲ ಇದ್ದದ್ದನ್ನು ನಾಶ ಮಾಡಿ ಅಲ್ಲೇನೋ ಕಟ್ಟಿದ್ದನ್ನು ನಾವು ನಪುಂಸಕರಾದ ಹಿಂದೂಗಳು 700 ವರ್ಷಗಳ ಕಾಲ ಅದನ್ನು ಸಹಿಸಿದೆವು. ಅನಂತರ ಅಲ್ಲಿ ರಾಮ ಮಂದಿರ ಆಗಬೇಕು ಅಂತ ಹೋರಾಟ ಶುರುವಾದಾಗ ಬೇರೆ ಬೇರೆದಾದಂಥ ದೇಶದ್ರೋಹಿಗಳು ಅದನ್ನು ತಡೆದರು. ಅಂತದ್ರೆಲ್ಲದರ ಹೊರತಾಗಿ ಶ್ರೀರಾಮಚಂದ್ರ ದೇವರು ನಮ್ಮೆಲ್ಲರನ್ನು ಅನುಗ್ರಹಿಸಿ ನಮ್ಮ ಕಾಲದಲ್ಲಿ ನಮ್ಮ ಆರಾಧ್ಯ ದೇವರಾದಂತಹ ಶ್ರೀರಾಮಚಂದ್ರದ್ದಾದಂತಹ ಒಂದು ಭವ್ಯ ದಿವ್ಯ ಮಂದಿರ ರಾಮನ ಜನ್ಮಭೂಮಿಯಾದಂತಹ ಅಯೋಧ್ಯೆಯಲ್ಲೇ ಸೃಷ್ಟಿಯಾಗ್ತಾ ಇರುವುದು ನಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯ. ಅದನ್ನು ನೋಡುವ ಕಣ್ತುಂಬ ನೋಡಿ ಆನಂದಿಸುವ ಸಂಭ್ರಮದ ಸುಯೋಗ ನಮಗೆ ದೊರಕಿಸಿಕೊಟ್ಟದ್ದಕ್ಕೆ ನಾವು ದೇವರಿಗೆ ಇಂತಹ ವ್ಯವಸ್ಥೆ ಮಾಡಿಕೊಟ್ಟಂತಹ ಹೋರಾಟ ಇದುವರೆಗೆ ಹೋರಾಟ ನಡೆಸಿದಂತಹ ಎಲ್ಲರಿಗೆ ಪ್ರಮೋದ್ ಮುತಾಲಿಕರಾದಿಗೆ ಮಹಾ ಹೋರಾಟ ಮಾಡಿದ ಎಲ್ಲರಿಗೆ ನಮ್ಮ ಪರಮ ಪೂಜ್ಯ ಪೇಜಾವರ ಶ್ರೀಗಳಾಗಿರ್ಬೋದು, ಹೀಗೆ ಸಹಸ್ರ ಅಲ್ಲ ಲಕ್ಷ ಸಂಖ್ಯೆಯಲ್ಲಿ ಜನ ಹೋರಾಡಿದ್ದಾರೆ. ಅವರೆಲ್ಲರ ಹೋರಾಟಕ್ಕೆ ಜಯ ಸಿಕ್ಕಿ ಈ ಕಾರ್ಯಕ್ರಮ ಆಗುವುದರ ಬಗ್ಗೆ ಸಂಭ್ರಮ ಪಡ್ತಾ ಈ ಒಳ್ಳೆಯ ಸುಮುಹೂರ್ತದಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ಅನ್ನೋದಕ್ಕೆ ಸಂತೋಷ ಪಡ್ತೇನೆ. ನಮ್ಮ ಕರ್ನಾಟಕದ ಒಬ್ಬ ವಿದ್ವಾಂಸರು ಇದಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದು ನಮಗೆ ಸಂಭ್ರಮದ ವಿಷಯ. ವಿಜಯೇಂದ್ರ ರಾಜ ಶರ್ಮರಿಗೆ ಒಂದು ಮಾತು ಹೇಳಲಿಕ್ಕೆ ಬರ್ತೇನೆ. ಅವರು ನಿನ್ನೆಯಿಂದ ಅವರನ್ನು ಇಂಟರ್ವ್ಯೂ ಮಾಡಿದಾಗ ಅವರು ಎಲ್ಲ ಮುಹೂರ್ತ ಸರಿ ಇಲ್ಲ ಅಂತ ಅಧಿಕ ಪ್ರಸಂಗ ಅರ್ಧಂಬರ್ಧ ತಿಳಿದ ಶಾಸ್ತ್ರ ಸರಿಯಾಗಿ ತಿಳಿಯದವರು ಮಾತಾಡ್ತಾ ಇದ್ದಾಗ ಅವರು ದಾಕ್ಷಿಣ್ಯದಿಂದ ಸರಿಯಾಗಿ ಉತ್ತರ ಕೊಡ್ತಿರ್ಲಿಲ್ಲ. ಹಾಗಾದ್ರೆ ಯಾಕೆಂದ್ರೆ ಅವ್ರು ಯಾರಿಗೂ ನೋವು ಮಾಡದೇ ಇರುವಂತ ಅತ್ಯಂತ ಸಹೃದಯ ಮನುಷ್ಯ. ನಿಜವಾಗಿ ಅತ್ಯಂತ ಸಮಂಜಸವಾಗಿದೆ ಮುಹೂರ್ತ, ಇದ್ದ ಪೈಕಿ ಚೆನ್ನಾಗಿದ್ದ ಮುಹೂರ್ತ. ಯಾಕಿದು ಸರಿ ಇಲ್ಲ ಅಂತ ಹೇಳ್ತಾ ಇರುವವರಿಗೆ ಸರಿಯಾಗಿ ಶಾಸ್ತ್ರಜ್ಞಾನ ಬರುವುದಿಲ್ಲ. ನಾನು ಅದನ್ನೆಲ್ಲ ಪರಿಪೂರ್ಣ ಇವತ್ತು ಡಿಸೆಕ್ಟ್ ಮಾಡಿ ನಿಮಗೆ ಅದು ಮುಹೂರ್ತ ಎಷ್ಟು ಸಮಂಜಸವಾಗಿದೆ, ಹೇಗೆ ಸರಿಯಾಗಿ ಕೊಡ್ತಿರುವಂತಹ ವಿಜೇಂದ್ರ ಶರ್ಮಾ ಅವರು ಈಗಾಗಲೇ ದೇಶದಲ್ಲಿದ್ದಿರುವಂತಹ ಆ ಮಾತಿಗೆ ನೀವು ಅದಕ್ಕೆ ಸ್ಪಷ್ಟನೆ ಕೊಡ್ತಾರೆ ಇಬ್ರು ಅಂತ ನನಗಂತೂ ಗ್ಯಾರಂಟಿ ಇದೆ. ನ್ಯೂಸ್ 18 ಕನ್ನಡದ ಈ ಸ್ಪೆಷಲ್ ಪ್ರೋಗ್ರಾಮ್ ಮುಂದುವರಿಯುತ್ತೆ. ಅವ್ರ ಜೊತೆ ಮಾತಾಡಿಸ್ತೀನಿ. ಅದರೊಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ರಾಮ ಈ ದೇಶದ ಅಸ್ಮಿತೆ ಅಂದ್ರೆ ರಾಮ ಅಂದ್ರೆ ಭಾರತ, ಭಾರತ ಅಂದ್ರೆ ರಾಮ, ಅದು ದೇಶದ ಅಸ್ಮಿತೆ. ಬರೀ ಭಾರತ ದೇಶ ಅಂದ್ರೆ ಇವಾಗಿರೋ ಭಾರತ ದೇಶ ಅಲ್ಲ. ನೀವು ಯಾವುದೇ ಏಷ್ಯನ್ ಕಂಟ್ರೀಸ್ಗೆ ಹೋಗಿ ಅಲ್ಲಿ ರಾಮಾಯಣ ಜನಪ್ರಿಯವಾಗಿದೆ. ಹಾಗಾಗಿ ಏಷ್ಯಾ ಖಂಡದ ಅಸ್ಮಿತೆಯೇ ರಾಮ. ನಮ್ಮ ಭರತ ವರ್ಷ, ಭರತ ಖಂಡ ಅಂತ ಏನ್ ಕರಿತೀವಿ, ಅದಕ್ಕೆ ಅಸ್ಮಿತೆ ಅವನು, ಅದಕ್ಕೆ ಸಮಾನಾರ್ಥಕ ಪದ, ಪರ್ಸಾನಿಫಿಕೇಶನ್ ಆಫ್ ದೇಶ. ಆದ್ದರಿಂದ ಅಂತಹ ರಾಮಚಂದ್ರ ಪ್ರಭುವಿಗೆ ಅಯೋಧ್ಯೆ ಅನ್ನುವಂತಹ ಜಾಗದಲ್ಲಿ, ಅವನು ಹುಟ್ಟಿದ ಜಾಗದಲ್ಲಿ ಒಂದು ದೇವಾಲಯಕ್ಕೆ ಒಂದು ಅಡಿಗಲ್ಲನ್ನ, ಶಂಕುಸ್ಥಾಪನೆಯನ್ನ, ಶಿಲಾನ್ಯಾಸವನ್ನ ಮಾಡ್ತಾ ಇರೋದು ಈ ಇತಿಹಾಸದ ಕಾಲಘಟ್ಟದಲ್ಲೇ ಅತ್ಯಂತ ಶ್ರೇಷ್ಠವಾದಂತಹ ಕಾರ್ಯ ಅದು.